ರಾಜ್ಯ ಸರ್ಕಾರ ವರ್ಸಸ್ ಕುಮಾರಸ್ವಾಮಿ ಮಧ್ಯೆ ಮತ್ತೊಂದು ಫೈಟ್ ಏರ್ಪಟ್ಟಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ರಾಜ್ಯ ಸರ್ಕಾರ ಮತ್ತೆ ಸೆಡ್ಡು ಹೊಡೆದಿದೆ. ಎಚ್ಎಂಟಿ ಕಂಪನಿ ಪರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬ್ಯಾಟಿಂಗ್ ನಡೆಸಿದ್ದಾರೆ. ಕುಮಾರಸ್ವಾಮಿ ಸಪೋರ್ಟ್ ಇರೋ ಎಚ್ಎಂಟಿಗೆ ಕಾಂಗ್ರೆಸ್ ಸರ್ಕಾರ ಗುನ್ನ ಇಟ್ಟಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಎಚ್ಎಂಟಿ ಅಧೀನದಲ್ಲಿರೋ ಭೂಮಿ ವಾಪಸ್ ಪಡೆಯೋ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಹತ್ವದ ಸಮಾಲೋಚನೆ. ಎಚ್ಎಂಟಿ ಅಧೀನದಲ್ಲಿರೋ ಅರಣ್ಯ ಭೂಮಿ ಹಿಂಪಡೆಯೋ ಸಾಧ್ಯತೆ ಇದೆ. ತನ್ನ ಅಧೀನದಲ್ಲಿದ್ದ ಅರಣ್ಯ ಭೂಮಿ ಮಾರಾಟ ಮಾಡಿರೋ ಎಚ್ಎಂಟಿ ಕಂಪನಿ ಬೇರೆ ಬೇರೆ ಸಂಸ್ಥೆಗಳಿಗೆ ಅರಣ್ಯ ಭೂಮಿ ಮಾರಾಟ ಮಾಡಿರೋ ಎಚ್ಎಂಟಿ ಸುಮಾರು 160 ಎಕರೆ ಭೂಮಿಯನ್ನ 375 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಮಾರಾಟ ಮಾಡಿರೋ ಎಚ್ಎಂಟಿ ಕಂಪನಿ ಮಾರಾಟದ ವೇಳೆ ಅರಣ್ಯ ಇಲಾಖೆಯ ಅನುಮತಿ ಪಡೆಯದ ಎಚ್ಎಂಟಿ ಕಂಪನಿ 180 ಎಕರೆ ಅರಣ್ಯ ಭೂಮಿಯನ್ನ ಇದೀಗ ಮಾರಾಟ ಮಾಡಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಎಚ್ಎಂಟಿ ಅಧೀನದಲ್ಲಿರೋ ಭೂಮಿ ವಾಪಸ್ ಪಡೆಯೋ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಭಾರಿ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ವರ್ಸಸ್ ರಾಜ್ಯ ಸರ್ಕಾರ ಫೈಟ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ರಾಜ್ಯ ಸರ್ಕಾರ ಮತ್ತೊಂದು ಸೆಡ್ಡು ಹೊಡೆದಿದೆ. ಎಚ್ಎಂಟಿ ಕಂಪನಿ ಪರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬ್ಯಾಟಿಂಗ್ ನಡೆಸಿದ್ದಾರೆ. ಎಚ್ಎಂಟಿ ಕಂಪನಿ ಪರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬ್ಯಾಟಿಂಗ್ ಮಾಡಿದ್ರು. ಕುಮಾರಸ್ವಾಮಿ ಸಪೋರ್ಟ್ ಇರೋ ಎಚ್ಎಂಟಿಗೆ ಕಾಂಗ್ರೆಸ್ ಸರ್ಕಾರ ಗುನ್ನ ಇಟ್ಟಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯಲು ಕಾಂಗ್ರೆಸ್ ಪ್ಲಾನ್ ಹಾಕಿ ಕುಳಿತಿದೆ. ಇನ್ನ ಎಚ್ಎಂಟಿ ಅಧೀನದಲ್ಲಿರೋ ಭೂಮಿ ವಾಪಸ್ ಪಡೆಯೋ ಪ್ಲಾನ್ ಹಾಕಿಕೊಂಡಿದ್ದು ರಾಜ್ಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಹತ್ವದ ಸಮಾಲೋಚನೆ ನಡೆದಿದೆ. ಇನ್ನ ಎಚ್ಎಂಟಿ ಅಧೀನದಲ್ಲಿರೋ ಅರಣ್ಯ ಭೂಮಿ ಹಿಂಪಡೆಯೋ ಸಾಧ್ಯತೆ ಇದೆ. ತನ್ನ ಅಧೀನದಲ್ಲಿದ್ದ ಅರಣ್ಯ ಭೂಮಿ ಮಾರಾಟ ಮಾಡಿರೋ ಎಚ್ಎಂಟಿ ಕಂಪನಿ ಬೇರೆ ಬೇರೆ ಸಂಸ್ಥೆಗಳಿಗೆ ಅರಣ್ಯ ಭೂಮಿ ಮಾರಾಟ ಮಾಡಿರೋ ಎಚ್ಎಂಟಿ ಕಂಪನಿ ಸುಮಾರು 160 ಎಕರೆ ಭೂಮಿಯನ್ನ 375 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಮಾರಾಟ ಮಾಡಿರೋ ಎಚ್ಎಂಟಿ ಕಂಪನಿ ಮಾರಾಟದ ವೇಳೆ ಅರಣ್ಯ ಇಲಾಖೆಯ ಅನುಮತಿ ಪಡೆಯದ ಎಚ್ಎಂಟಿ 180 ಎಕರೆ ಅರಣ್ಯ ಭೂಮಿಯನ್ನ ಇದೀಗ ಮಾರಾಟ ಮಾಡಲು ಸಿದ್ಧತೆ ನಡೀತಾ ಇದೆ. ಕುಮಾರಸ್ವಾಮಿ ಎಚ್ಎಂಟಿ ಕಂಪನಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದು ಕುಮಾರಸ್ವಾಮಿ ಸಪೋರ್ಟ್ ಇರೋ ಎಚ್ಎಂಟಿಗೆ ಕಾಂಗ್ರೆಸ್ ಸರ್ಕಾರ ಗುನ್ನ ಇಡಲು ನಿರ್ಧರಿಸಿದೆ. ಎಚ್ಎಂಟಿ ಅಧೀನದಲ್ಲಿರೋ ಭೂಮಿ ವಾಪಸ್ ಪಡೆಯೋ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಹತ್ವದ ಸಮಾಲೋಚನೆ ನಡೆದಿದೆ. ಇನ್ನ ಎಚ್ಎಂಟಿ ಅಧೀನದಲ್ಲಿರೋ ಅರಣ್ಯ ಭೂಮಿಯನ್ನ ಹಿಂಪಡೆಯೋ ಸಾಧ್ಯತೆ ಇದ್ದು ತನ್ನ ಅಧೀನದಲ್ಲಿದ್ದ ಅರಣ್ಯ ಭೂಮಿ ಮಾರಾಟ ಮಾಡಿರೋ ಎಚ್ಎಂಟಿ ಕಂಪನಿ ಬೇರೆ ಬೇರೆ ಸಂಸ್ಥೆಗಳಿಗೆ ಅರಣ್ಯ ಭೂಮಿ ಮಾರಾಟ ಮಾಡಿರೋ ಎಚ್ಎಂಟಿ ಸುಮಾರು 160 ಎಕರೆ ಭೂಮಿಯನ್ನ 375 ಕೋಟಿ ರೂಪಾಯಿಗೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಮಾರಾಟದ ವೇಳೆ ಅರಣ್ಯ ಇಲಾಖೆಯ ಅನುಮತಿ ಪಡೆಯದ ಎಚ್ಎಂಟಿ 180 ಎಕರೆ ಅರಣ್ಯ ಭೂಮಿಯನ್ನ ಇದೀಗ ಮಾರಾಟ ಮಾಡಲು ಸಿದ್ಧತೆ ನಡೆಸ್ತಾ ಇದೆ.